ಪುತ್ತೂರಿನ ಪವಿತ್ರ ಕ್ಷೇತ್ರವಾದಂತಹ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮಗಳು ಮುಗಿದಿದ್ರೂ ಕೂಡ ಪ್ರಕರಣಗಳು ಮತ್ತೆ ಮತ್ತೆ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ನೋಡಿ, ಈ ಮೊದಲೆಲ್ಲ ಯಾವ ರೀತಿಯಲ್ಲೆಲ್ಲ ಸಾರಾ ಸಗಟಾಗಿ ನಡೀತಾ ಇದ್ದಂತಹ ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಈ ಬಾರಿ ಏನೋ ಗೊತ್ತಿಲ್ಲ, ಹಲವು ವಿವಾದಗಳಿಗೆ ಕಾರಣ ಆಗಿದೆ. ಪ್ರಮುಖವಾಗಿ ನಾವು ಗಮನಿಸುವುದಾದರೆ ಇಲ್ಲಿ ಪುತ್ತೂರಿನಲ್ಲಿ ಪ್ರಮುಖವಾಗಿ ನಡೆದಂತಹ ಒಂದು ಪ್ರಕರಣ, ಲವ್ ಸೆಕ್ಸ್ ದೋಖಾ ಪ್ರಕರಣದ ಆರೋಪಿಯ ತಂದೆ ಜಗನ್ನಿವಾಸ ರಾವ್ ಅವರು ಈ ಒಂದು ಜಾತ್ರೋತ್ಸವದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ. ಸೊ ಇದು ಒಂದು ರೀತಿಯಲ್ಲಿ ಭಕ್ತಾದಿಗಳನ್ನು ಆಕ್ರೋಶಗೊಳ್ಳುವಂತೆ ಮಾಡಿತು. ಸೊ ಈ ಒಂದು ವಿಚಾರದ ಬಗ್ಗೆ ಹಲವು ವಿವಾದಗಳು ಸೃಷ್ಟಿಯಾಗಿದ್ದವು. ಜಾತ್ರೋತ್ಸವ ಮುಗಿತಾ ಇದ್ದಂತೆ ಈ ಒಂದು ಪ್ರಕರಣ ಭುಗಿಲೇಳುತ್ತಾ ಇರುವಂಥದ್ದು. ಅಂದರೆ ಆ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ಅರ್ಚಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಇದೇ ಜಗನ್ನಿವಾಸ ರಾವ್ ಅವರ ಅಣ್ಣನ ಮಗ ಮತ್ತು ಅಣ್ಣನ ಮೇಲೆ ಇವಾಗ ಪ್ರಕರಣ ದಾಖಲಾಗಿದೆ ಎನ್ನುವಂತಹ ವಾರ್ತೆಗಳು ಬರ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎನ್ನುವಂಥದ್ದು ಈ ಒಂದು ವಾರ್ತೆಯಿಂದಲೇ ಗಮನಿಸಬೇಕು. ಮಾತ್ರ ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಅತಿ ದೊಡ್ಡ ವಾಯ್ಸ್ ರೆಕಾರ್ಡ್ ಒಂದು ವೈರಲ್ ಆಗ್ತಾ ಇದೆ. ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲಿನ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪುತ್ತೂರು ತಾಲೂಕಿನ ಸ್ಥಳೀಯ ಪತ್ರಿಕೆಯಾದಂತಹ ನಿಖರ ನ್ಯೂಸ್ನಲ್ಲಿ ಬಂದಂತಹ ಒಂದು ವಾರ್ತೆಯಾಗಿತ್ತು. ಜಾತ್ರೋತ್ಸವದ ಸಂದರ್ಭದಲ್ಲಿ ಅರ್ಚಕರಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಹರಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಿಖರ ವೆಬ್ ಪೋರ್ಟಲಲ್ಲಿ ಬಂದಂತಹ ಒಂದು ವಾರ್ತೆಯನ್ನು ಮೊದಲು ಗಮನಿಸೋಣ. ನಗರದ ದೇವಾಲಯವೊಂದರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಚೇರಿ ಬಳಿ ಸಾರ್ವಜನಿಕರ ಶಾಂತಿಗೆ ಭಂಗ ತಂದ ಆರೋಪದ ಮೇಲೆ ಇಬ್ಬರು ವ್ಯಕ್ತಿಗಳ ವಿರುದ್ಧ ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನರಿಮೊಗರು ನಿವಾಸಿ PG ಚಂದ್ರಶೇಖರ್ ರಾವ್ ಅವರ ಪುತ್ರ ಹರ್ಷಗೋಪಾಲ್. PG ಚಂದ್ರಶೇಖರ್ ರಾವ್ ಅಂತ ಹೇಳಿದರೆ PG ಜಗನ್ನಿವಾಸ ರಾವ್ ಅವರ ಅಣ್ಣ. ಓಕೆ, ಸೊ ಇವರ ಮಗ ಹರ್ಷ ಗೋಪಾಲ್ 29 ವಯಸ್ಸ ಮತ್ತು ಕಬಕದ ನಿವಾಸಿ ಹರೀಶ್ 42 ಇಬ್ಬರು ಆರೋಪಿತರು. ಇವರ ಮೇಲೆ ಇವಾಗ ಪ್ರಕರಣ ದಾಖಲಾಗಿರುವಂಥದ್ದು. ಜಾತ್ರೋತ್ಸವ ವೇಳೆ ಅರ್ಚಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ. ನೋಡಿ, ನಾವು ಮೊದಲೇ ಗಮನಿಸಿರ್ಬೋದು, PG ಜಗನ್ನಿವಾಸ ರಾವ್ ಅವರು ಈ ಒಂದು ಜಾತ್ರೋತ್ಸವದಲ್ಲಿ ಅಕ್ರಮವಾಗಿ ಕಾರ್ಯಚಟುವಟಿಕೆಯನ್ನು ನಡೆಸ್ತಾರೆ ಅಂತ ಭಕ್ತಾದಿಗಳು ಈ ಮೊದಲೇ ಆರೋಪವನ್ನು ಮಾಡಿದರು. ನಿಖರ ನ್ಯೂಸ್ನಲ್ಲಿ ನಿರಂತರವಾಗಿ ಈ ಒಂದು ಅಪ್ಡೇಟ್ಗಳು ಬರ್ತಾ ಇತ್ತು. ಇವಾಗ ಮತ್ತೊಮ್ಮೆ ಇದೇ ವಿಚಾರದಲ್ಲಿ ಆರೋಪಗಳು ಬರ್ತಾ ಇರುವಂಥದ್ದು, ಹಲ್ಲೆ ನಡೆಸಿದ ವಿಚಾರ. ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಿಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಬರುವಂಥದ್ದು. ಸೊ ಏನಿದು, ನಿಮಗೇನಾದರೂ ಮಾಹಿತಿ ಇದ್ದರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಕಮೆಂಟ್ ಮಾಡಿ. ಮಾತ್ರ ಅಲ್ಲ, ಇದೇ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜಾತ್ರೋತ್ಸವದ ನಂತರ ಅಲ್ಲಿನ ಪ್ರಮುಖ ಭಕ್ತಾದಿಗಳಲ್ಲಿ ಒಬ್ಬರಾದಂತಹ ಅವರ ವ್ಯಕ್ತಿಯ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಅದನ್ನು ಕೂಡ ಗಮನಿಸ್ಕೊಳ್ಳಿ. ಏನಿದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲವನ್ನು ಕೇಳಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೋಡಿ, ಪುತ್ತೂರಿನ ರಾಜಕೀಯ ಕ್ಷಣ ಕ್ಷಣಕ್ಕೂ ಬದಲಾಗ್ತಲೇ ಇದೆ. ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ಪುತ್ತೂರಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಕೂಡ BJPಯಿಂದಲೇ ಬಂದವರು, ಅಶೋಕ್ ರೈ ಕೂಡ BJPಯಿಂದಲೇ ಬಂದವರು, ಪುತ್ತಿಲ ಕೂಡ BJPಯಿಂದಲೇ ಹೊರಗೆ ನಿಂತವರು. ಇವತ್ತು BJP RSS ಆ ಒಂದು ಸಿದ್ಧಾಂತದ ಅಡಿಯಲ್ಲಿ ಇದ್ದಂತಹ ಒಬ್ಬ ಹಿರಿಯ ಖ್ಯಾತ ಹಿಂದೂ ಹುಲಿ ಅಂತಲೇ ಹೇಳುವಂತಹ ಪುತ್ತೂರಿನ ಡಾಕ್ಟರ್ ಇವರು ನಮ್ಮ ಪ್ರಸಾದ್ ಭಂಡಾರಿ ಅವರ ಮಾತಿನಲ್ಲಿ ಎಂಥದ್ದೋ ಒಂದು ಸತ್ಯತೆ ಅಡಗಿದೆ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿ ಅದು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಇದೆ. ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿರುವ ಮಹಾಲಿಂಗೇಶ್ವರ ದೇವಾಲಯದ ಸಮಿತಿ, ಆಡಳಿತ ಸಮಿತಿ, ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಅಶೋಕ್ ರೈ, ಇವರು ಕಾಂಗ್ರೆಸ್ ಸಿದ್ಧಾಂತದ ಅಡಿಯಲ್ಲಿ ಗೆದ್ದವರು. ಇವತ್ತು ಇದು ಒಂದು ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ಮಾತು ಅಂತ ಹೇಳ್ಬೋದು. BJPಯ ಹಿಂದೂ ಸಮಾಜದ
ಸಂಘ ಸಂಸ್ಥೆಯ ಒಬ್ಬ ಹಿರಿಯ ಮುಖಂಡ ನಾಯಕ ಅಂತಲೇ ಹೇಳ್ಬೋದು ಅವರನ್ನು, ಡಾಕ್ಟರ್ ಪ್ರಸಾದ್ ಭಂಡಾರಿ. ಅವರ ಸಿದ್ಧಾಂತವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಸಮಿತಿ ಅಥವಾ ಶಾಸಕರು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಅಭಿನಂದಿಸುತ್ತಿದ್ದಾರೋ, ಅಥವಾ ಅವರ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಸಿದ್ಧಾಂತ ಇಲ್ಲ, ಅದನ್ನು ಅಶೋಕ್ ರೈ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಆ ವಿಚಾರದಲ್ಲಿ ಪ್ರಸಾದ್ ಭಂಡಾರಿ ಅವರು ಅಶೋಕ್ ರೈಯನ್ನು ಅಭಿನಂದಿಸ್ತಾ ಇದ್ದಾರಾ? ಒಟ್ಟಾರೆ ಇದೊಂದು ರಾಜಕೀಯವಾಗಿ ನಮಗೆ ಒಂದು ದ್ವಂದ್ವ ನಿಲುವು ಕಾಣ್ತಾ ಇದೆ. ಯಾಕೆಂದ್ರೆ ಪ್ರಸಾದ್ ಭಂಡಾರಿಯವರು ಇದಕ್ಕಿಂತ ಮೊದಲು ಕಾಂಗ್ರೆಸ್ ಸಮಿತಿಯಾಗಲಿ ಅಥವಾ ಕಾಂಗ್ರೆಸ್ ಶಾಸಕರು ಆಗಲಿ, ಕಾಂಗ್ರೆಸ್ಸಿನ MLA MP ಮಿನಿಸ್ಟ್ರುಗಳಾಗಲಿ ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೂ ಅವರು ಅಭಿನಂದಿಸಿದವರು ಅಲ್ಲ. ಅವರು ಯಾವಾಗಲೂ ಕಾಂಗ್ರೆಸ್ ವಿರುದ್ಧವೇ ಮಾತಾಡುವವರು. ಅದು ಪುತ್ತೂರಿನಲ್ಲಿ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ಅಚಾನಕ್ ಅಶೋಕ್ ರೈಯನ್ನು ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯನ್ನು ಅವರು ಅಭಿನಂದಿಸ್ತಾರೆ ಅಂತ ಹೇಳಿದ್ರೆ, ಒಂದೋ ಪ್ರಸಾದ ಭಂಡಾರಿ ಅವರ ಸಂದೇಶ ಏನು ಅಂತ ಹೇಳಿದ್ರೆ, ಒಬ್ಬ ಅವರಿಗೆ ಕಂಡಂತೆ ಒಳ್ಳೆಯ ಅಭಿವೃದ್ಧಿ ಮಾಡಿದ್ರೆ ಅವನನ್ನು ಪಕ್ಷ ನೋಡಬಾರದು, ಅಭಿನಂದಿಸಬೇಕು, ಅವನಿಗೆ ಓಟು ಕೂಡ ಹಾಕಬೇಕು ಅಂತ ಅವರ ಸಂದೇಶವೋ ಗೊತ್ತಿಲ್ಲ. ಒಂದು ವೇಳೆ ಪ್ರಸಾದ ಭಂಡಾರಿಯವರು ನೇರ ಸತ್ಯಧರ್ಮ ನ್ಯಾಯ ಮಾರ್ಗದಲ್ಲಿ ಯಾರೇ ಒಬ್ಬ ಒಳ್ಳೆಯ ಅಭಿವೃದ್ಧಿ ಮಾಡಿದ್ರೆ ಪಕ್ಷ ನೋಡಬಾರ್ದು, ಅವನಿಗೆ ಓಟು ಕೊಡಬೇಕು ಅಂತ ಆ ಸತ್ಯ ನಿರ್ಧಾರ, ಆ ಸಂದೇಶ ಡಾಕ್ಟರ್ ಪ್ರಸಾದ ಭಂಡಾರಿಯವರದ್ದು ಆದದ್ದೇ ಇದ್ರೆ ಬರುವ ಚುನಾವಣೆಗೆ ಯಾವುದೇ ಅಭ್ಯರ್ಥಿಯನ್ನು ಹಾಕುವ ಅಗತ್ಯವೂ ಇಲ್ಲ ಅಂತ ಈ ಪುತ್ತೂರು ಜನತೆಯು ಮಾತಾಡುವಂಥ ಮಾತುಗಳು. ಯಾಕೆಂದ್ರೆ ಇವತ್ತು ಪುತ್ತೂರಲ್ಲಿ ಪ್ರಸಾದ ಭಂಡಾರಿ ಅಂತ ಹಿರಿಯ ನಾಯಕರು, ಅದಲ್ಲದೆ ಹಿಂದೂ ಹುಲಿಯಂತೆಯೇ ಹೇಳುವಂಥ ಪ್ರಸಾದ ಭಂಡಾರಿಯವರ ಒಂದು ತಾಕತ್ತು ಅದು ಹಿಂದೂ ಸಮುದಾಯಕ್ಕೆ ಗೊತ್ತು, ಹಿಂದೂ ಸಮಾಜಕ್ಕೆ ಗೊತ್ತು. ಆದ ಕಾರಣ ಅವರು ಕೂಡ ಇವತ್ತು ಇಲ್ಲಿ ಒಳ್ಳೆಯ ಅಭಿವೃದ್ಧಿಯೋ ಅಥವಾ ಅವರಿಗೆ ಯಾವುದು ಇಷ್ಟ ಆಗಿದೆಯೋ ಅದಕ್ಕೆ ಅಭಿನಂದಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ಓಟು ಕೂಡ ಅಶೋಕ್ ರೈಗೆ ಕೊಡಬೇಕು ಅಂತ ಹೇಳುವ ಒಂದು ಸಂದೇಶವೂ ಕೂಡ ಅದರಲ್ಲಿ ಇದೆ ಅಂತ ಅರ್ಥ. ಒಂದು ವೇಳೆ ಪ್ರಸಾದ ಭಂಡಾರಿ ಅಂತ ಒಬ್ಬ ಬಿಜೆಪಿ ಸಂಘ ಸಂಸ್ಥೆಗಳ ಸಿದ್ಧಾಂತದಲ್ಲಿ ಇರುವಂತಹ ಪ್ರಸಾದ ಭಂಡಾರಿಯವರೇ ಈ ರೀತಿಯ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಅಂತ ಹೇಳಿದ್ರೆ, ಅದು ನಿಜ ಅಂತ ಹೇಳಿದ್ರೆ, ಬರುವ ಚುನಾವಣೆಯಲ್ಲಿ ಒಂದು ವೇಳೆ ಅಶೋಕ್ ರೈ ಕಾಂಗ್ರೆಸ್ ಅಲ್ಲಿ ನಿಂತರೆ ಅಶೋಕ್ ರೈಗೆ 1,20,000 ಓಟು ಸಿಗುವುದು ಖಂಡಿತ. ಅಷ್ಟೂ ಓಟು ಪಡೆಯಬಹುದು. ಪ್ರಸಾದ ಭಂಡಾರಿಯವರ ನಿಜವಾದ ಸಂದೇಶ ಅವರು ಯಾರಿಗೆ ತಲುಪಬೇಕೋ ತಲುಪಿ ಅವರು ಮತ ಚಲಾವಣೆ ಮಾಡಿದ್ರೆ ಅಶೋಕ್ ರೈಗೆ 1,00,000 ಚಿಲ್ಲರೆ ಓಟು ಸಿಗಬಹುದು. ಅಲ್ಲ, ಒಂದು ವೇಳೆ ಈ ಹೊಗಳಿಕೆಯಿಂದ ಒಳಗಿಂದ ಯಾವುದೋ ಅಶೋಕ್ ರೈಯನ್ನು ಬಿಜೆಪಿಗೆ ಕೊಂಡೋಗ್ತಾರೋ ಆ ರೀತಿಯಲ್ಲಿ ಪ್ರಸಾದ ಭಂಡಾರಿಯವರು ಅಭಿನಂದಿಸಿದ್ದಾರೋ ಆ ಒಳಗೊಟ್ಟು ಯಾರಿಗೂ ಗೊತ್ತಿಲ್ಲ, ಗೊತ್ತಿರಲೂಬಹುದು, ನಮಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಒಬ್ಬ ಬಿಜೆಪಿ ಪಕ್ಷದ ಕಟ್ಟ ಹಿಂದೂ ಹುಲಿ ಅಂತ ಹೇಳುವಂತ ಪ್ರಸಾದ ಭಂಡಾರಿಯವರು ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು, ದೇವಾಲಯವನ್ನು ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿರುವ ಸಮಿತಿ ಆಡಳಿತವನ್ನು ಅಭಿನಂದಿಸ್ತಾರೆ, ಹೊಗಳುತ್ತಾರೆ ಅಂತ ಹೇಳಿದ್ರೆ ಇದರ ಒಳಗೆ ಏನೋ ಒಂದು ಸತ್ಯ ಅಡಗಿದೆ ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಪ್ರಸಾದ ಭಂಡಾರಿಯವರು ಸಿದ್ಧಾಂತ ಬಿಟ್ಟು ಹೋಗುವವರಲ್ಲ. ಜೀವ ಹೋದ್ರೂ ಬಿಜೆಪಿ ಪಕ್ಷದ ಮತ್ತು ಅವರ ಸಂಘ ಸಂಸ್ಥೆಯ ಆ ಸಿದ್ಧಾಂತವನ್ನು ಬಿಟ್ಟು ಹೋಗುವಂಥವರು ಪ್ರಸಾದ ಭಂಡಾರಿ ಅಲ್ಲ. ಹಾಗಾದ್ರೆ ಅಶೋಕ್ ರೈ ಅಂತ ಅಭ್ಯರ್ಥಿಯನ್ನು ಪುನಃ ಬಿಜೆಪಿ ಪಕ್ಷಕ್ಕೆ ಎಳೆಯುವ ತಂತ್ರವೋ ಅದೂ ತಿಳಿಯದು. ಅಲ್ಲ,
ಅವರ ನಿರೀಕ್ಷೆಯಂತೆ ಹೊಡಿ ಬಡಿ ಕಡಿ ಆ ಸಿದ್ಧಾಂತಕ್ಕೆ ಅಶೋಕ್ ರೈಯವರು ಸಾಥ್ ಕೊಡ್ತಾರೆ ಎಂಬ ಆ ಒಂದು ಆಲೋಚನೆಯಲ್ಲಿ ಚಿಂತನೆಯಲ್ಲಿ ಅಭಿನಂದಿಸಿದ್ದೋ ಅದು ತಿಳಿಯದು. ಅಭಿವೃದ್ಧಿ ಕಾರ್ಯದಲ್ಲಿ ಅಶೋಕ್ ರೈ ಅವರು ಒಳ್ಳೆ ಆಕ್ಟಿವ್ ಪರ್ಸನ್, ಯಾವುದೇ ಕೆಲಸವನ್ನು ಫಾಲೋ ಮಾಡುತ್ತಾರೆ, ಅದು ಸತ್ಯ. ಆದರೆ ಕೆಲವೊಂದು MLA ಅಶೋಕ್ ರೈ ಅವರ ಕಾರ್ಯ ಯಾರದೋ ಮಾತು ಕೇಳಿ ಸ್ವಲ್ಪ ರ್ಯಾಶ್ ಹೋಗ್ತಾ ಇರುವುದು ಸಮಾಜದಲ್ಲಿ ಗೊಂದಲಕ್ಕೆ ಎದುರಾಗಿದೆ. ಒಂದನೆಯದಾಗಿ ಅಶೋಕ್ ರೈ ಅವರು ಮತ್ತು ಆ ದೇವಸ್ಥಾನದ ಆಡಳಿತ ಸಮಿತಿಯವರಿಗೆ ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಮನವಿ ಮಾಡಿದ್ದಾರೆ, ಜಗನ್ನಿವಾಸ್ ರಾವನ್ನು ಧ್ವಜಾರೋಹಣ ಮಾಡಿಸಬಾರದು, ಪವಿತ್ರ ರಥದ ಮೇಲೆ ಹತ್ತಿಸಬಾರದು ಅಂತ. ಆದರೂ ಅಶೋಕ್ ರೈ ಮತ್ತು ಸಮಿತಿಯವರು ಅವರಿಗೆ ಮುಕ್ತ ಅವಕಾಶ ಕೊಟ್ಟದ್ದು ಎಲ್ಲೆಡೆಯೋ ಎಲ್ಲರಿಗೂ ಎಂಥದೋ ಒಂದು ವ್ಯತ್ಯಾಸ ಅಲ್ಲಿ ಇದೆ, ಎಂಥದೋ ಒಂದು ಮರ್ಮ ಅಡಗಿದೆ ಅಂತ ಎಲ್ಲರೂ ಹೇಳಿಕೊಳ್ಳುವಂಥ ಮಾತು ಒಂದಾದರೆ, ಇವತ್ತು ಈಗ ಹೈಕೋರ್ಟಿನಿಂದ ಕೂಡ ಹುಡುಗ ಮಾಡಿದ್ದು ಅದು ತಪ್ಪು, ಆ ತಪ್ಪಿಗೋಸ್ಕರ ಹುಡುಗ ಮದುವೆ ಆಗಬೇಕು ಅಂತ ಅಲ್ಲಿಂದ ಹೈಕೋರ್ಟ್ನಿಂದ ಕೂಡ ಮಾತು ನಿರ್ಧಾರ ಬಂದಿದೆ. ಇನ್ನು ಏಪ್ರಿಲ್ 24ಕ್ಕೆ ಇನ್ನೊಂದು ನಿರ್ಧಾರ ಬರಲಿದೆ, ಅದು ಯಾವುದು ಅಂತ ಗೊತ್ತಿಲ್ಲ. ಅಂತೂ ಪುತ್ತೂರು ಮಾಳಿಂಗೇಶ್ವರನ ಸನ್ನಿಧಿಯಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಯಾವತ್ತು ಜಯ ಸಿಕ್ಕುತ್ತದೆ, ಸಿಗಲಿದೆ. ಇದು ಇತಿಹಾಸದಲ್ಲೇ ಆಗಿದೆ. ಯಾರೇ ಅನ್ಯಾಯ ಮಾರ್ಗದಲ್ಲಿ ಹೋದ್ರೆ ಅಥವಾ ಅನ್ಯಾಯಗಾರರ ಪರ ನಿಂತರೆ ಅದು ಯಾವುದಾದರೂ ಒಂದು ದುರಂತ ಅವಘಡ ಕಾಣಿಸಿಯೇ ಮಾಳಿಂಗೇಶ್ವರ ತೀರ್ಪು ನೀಡುತ್ತಾರೆ. ಇದು ಮೊದಲಿನಿಂದಲೇ ನಾವು ಕಂಡುಕೊಂಡಂತಹ ಒಂದು ಸತ್ಯ ವಿಶ್ವಾಸ ಕಾರ್ಣಿಕ. ಅದೇ ರೀತಿ ಈಗ ಇವತ್ತು ನಾವು ಪೇಪರಲ್ಲಿ ನೋಡ್ತಾ ಇದ್ದೇವೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ, ಆ ವಟಾರದಲ್ಲಿ ಮಾಳಿಂಗೇಶ್ವರ ದೇವಸ್ಥಾನದ ಅರ್ಚಕರು ಮತ್ತು ಇನ್ನೊಬ್ಬರು ಜಗನ್ನಿವಾಸ್ ರಾವ್ನ ಅಣ್ಣನ ಮಗನ ಅಂತ ಕಾಣ್ತದೆ, ಅವರೊಳಗೆ ಏನೋ ಜಗಳವಾಡಿ ಆ ಭೂಮಿಯಲ್ಲಿ ರಕ್ತ ಕೂಡ ಬಿದ್ದಿದೆ ಎಂಬುದು ವೈರಲ್ ಆಗ್ತಾ ಇದೆ. ಪೇಪರಲ್ಲಿ ಕೂಡ ಉಂಟು. ಸಮಿತಿಯ ಅಧ್ಯಕ್ಷರಾದ ಪಂಜಿಗುಡ್ಡೆ ಈಶ್ವರ ಭಟ್ರವರೇ ಅವರು ಹೇಳಿದ್ದಾರೆ, ಹೌದು ರಕ್ತ ಸ್ವಲ್ಪ ಬಂದದ್ದು ಹೌದು, ತಲೆಗೆ ಪೆಟ್ಟಾಗಿ ಅವರು ಅಡ್ಮಿಟ್ ಆಗಿದ್ದಾರೆ, ತಪ್ಪು ಆದದ್ದು ಹೌದು, ಅದನ್ನು ಸೌಹಾರ್ದಯುತವಾಗಿ ನಾವು ಮುಗಿಸಿದ್ದೇವೆ ಅಂತಲೂ ಹೇಳಿದ್ದಾರೆ. ಆದರೆ ಇತಿಹಾಸದಲ್ಲಿ ಜಾತ್ರೆಯ ಸಮಯದಲ್ಲಿ ಅದು ದೇವಸ್ಥಾನದ ವಟಾರದ ಒಳಗೆಯೋ ಹೊರಗೆಯೋ ನನಗೆ ಗೊತ್ತಿಲ್ಲ, ಅಂತೂ ರಕ್ತ ಬಿದ್ದದ್ದು ಅದು ಒಂದು ಅವಘಡ ಅಂತ ನಮಗೆ ಬಹಳ ಬೇಸರ ಆಗ್ತಿದೆ. ಇದು ಇತಿಹಾಸದಲ್ಲೇ ನಾನು ಕೇಳಿದ್ದು ಫಸ್ಟ್ ಒಂದು. ಎರಡನೆಯದ್ದಾಗಿ ಇನ್ನು ಈಗ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಪರಿಹಾರ ಅದು ಇದು ಅಂತ ಬಂದ್ರೆ ಇದನ್ನು ಸಮಿತಿಯವರು ಭಕ್ತರ ಮೇಲೆ ಹೊರೆ ಮಾಡಬಾರದು. ಯಾರು ಅಲ್ಲಿ ತಪ್ಪು ಮಾಡಿದ್ದಾರೋ, ಯಾರು ಅರ್ಚಕರ ಮೇಲೆ ಕೈ ಹಾಕಿ ಅರ್ಚಕರ ತಲೆಯಲ್ಲಿ ರಕ್ತ ಬರಲಿಕ್ಕೆ ಕಾರಣವೋ ಆ ವ್ಯಕ್ತಿ ಮುಂದೆ ಬರುವಂತ ಯಾವುದೇ ಪರಿಹಾರದ ಖರ್ಚು ವೆಚ್ಚಗಳನ್ನು ಭರಿಸಬೇಕು. ಇದು ಸಮಿತಿಯವರು ಮತ್ತು ಶಾಸಕರು ಇದನ್ನು ಒಂದು ಪ್ರಬಲವಾಗಿ ಇದನ್ನು ತೆಗೆದುಕೊಳ್ಬೇಕು. ಇದು ಅಷ್ಟು ಸುಲಭದ ವಿಷಯವಲ್ಲ. ಯಾಕೆಂದ್ರೆ ಒಂದು ಅರ್ಚಕರಿಗೆ, ಅದಲ್ಲದೆ ಇಬ್ಬರೂ ಬ್ರಾಹ್ಮಣರೇ ಅಂತ ಕಾಣುತ್ತದೆ, ಆದ ಕಾರಣ ಒಬ್ಬ ಅರ್ಚಕನಿಗೆ ಇನ್ನೊಂದು ಬ್ರಾಹ್ಮಣ ಅಂತ ಹೇಳುವವರು ಹೊಡೆಯುವುದು, ನಾವೆಲ್ಲ ಬ್ರಾಹ್ಮಣ ವರ್ಗಕ್ಕೆ ಎಲ್ಲರೂ ಗೌರವ ಕೊಡುತ್ತಾ ಇರುವವರು, ಒಂದು ಬ್ರಾಹ್ಮಣ ಅದು ಕೂಡ ದೇವಸ್ಥಾನದ ಅರ್ಚಕರ ಸ್ಥಾನದಲ್ಲಿದ್ದಂಥವರ ಮೇಲೆ ಕೈ ಹಾಕಿ ರಕ್ತ ಬರುವ ಹಾಗೆ ಒಂದು ಆ ಪ್ರಮೇಯ ಸೃಷ್ಟಿಸುವುದು ಅಂತ ಹೇಳಿದ್ರೆ ಇದು ಬಹಳ ಒಂದು ದುಃಖದ ಸನ್ನಿವೇಶ. ಇದು ಮಹಾಲಿಂಗೇಶ್ವರನ ಇಚ್ಛೆಯೋ ಅಲ್ಲ ಮಹಾಲಿಂಗೇಶ್ವರನ ಕೋಪವೋ ಅದು ಮುಂದೆ ನೋಡಬೇಕಷ್ಟೇ. ಅಷ್ಟಮಂಗಳದಲ್ಲಿ ಅದು ಸತ್ಯ ಏನು ಅಂತ ತಿಳಿದು ಬಂದಿತು. ಆದರೆ ಎಲ್ಲ ಭಕ್ತರು ಇಂಥ ಒಂದು ವಿಷಯವನ್ನು ನಾವು ಖಂಡಿಸುತ್ತೇವೆ. ಇದು ತಪ್ಪು. ಇದು ದೇವಾಲಯದ ಸಮಿತಿ
ಆಡಳಿತ ಸಮಿತಿಗೆ, ಕ್ಷೇತ್ರದ ಶಾಸಕರ ವೈಖರಿಗೆ, ಅಭಿವೃದ್ಧಿ ಪಥದಲ್ಲಿರುವಂತಹ ಅಭಿವೃದ್ಧಿ ಒಂದು ಮಾಡುತ್ತಾ ಇರುವಾಗ ಇವುಗಳೆಲ್ಲದಕ್ಕೂ ಇದು ಒಂದು ಕಪ್ಪು ಚುಕ್ಕೆ. ಇದರ ಹಿಂದೆ ಯಾರಾದರೂ ಇದ್ದಾರೋ, ಇದು ಬೇಕು ಅಂತ ಮಾಡಿದ್ದೋ, ಇದು ಏನು ಅಂತ ನಮಗೆ ಯಾವುದು ಗೊತ್ತಿಲ್ಲ, ಗೊತ್ತಾಗುವುದಿಲ್ಲ. ಆದರೆ ಮಹಲಿಂಗೇಶ್ವರನಿಗೆ ಗೊತ್ತು. ಇನ್ನು ಈಗ ಅಷ್ಟಮಂಗಳದಲ್ಲಿ ಏನೆಲ್ಲ ಪರಿಹಾರ ಆಗಬೇಕು ಅಂತ ಅದು ನೋಡ್ಬೇಕಷ್ಟೇ. ಆದ ಕಾರಣ ನಾವು ಸತ್ಯ ಧರ್ಮ ನ್ಯಾಯದಿಂದ ಹೇಳುವುದು, ಇಂಥ ಘಟನೆಯಲ್ಲಿ ಆ ನಾವು ಕಣ್ಣಿಗೆ ಕಾಣುವ ಮಹಾಲಿಂಗೇಶ್ವರ ಅಂತಲೇ ಹೇಳುವುದು, ಅಲ್ಲಿ ಅರ್ಚಕರು ಅದು ಯಾರೇ ಇರಲಿ, ನಾವು ದೇವರ ಸ್ವರೂಪ ಅವರಲ್ಲಿ ಕಾಣುವುದು. ಅಂತ ಒಬ್ಬ ದೇವರ ಸ್ವರೂಪ ಕಂಡಂತಹ ಆ ಅರ್ಚಕರ ಮೇಲೆ ಕೈ ಹಾಕುವುದಂದ್ರೆ ಅದು ಭಕ್ತರು ಸಹಿಸದಂತ ಮಾತು. ಯಾರೇ ಆಗ್ಲಿ, ಎಷ್ಟು ದೊಡ್ಡ ಗುಂಡನೇ ಆಗ್ಲಿ, ಒಬ್ಬನ ಮೇಯಿಗೆ ಕೈ ಹಾಕುವ ಹಕ್ಕು ಅಧಿಕಾರ ಯಾರಿಗೂ ಕೊಡ್ಲಿಲ್ಲ, ಕಾನೂನೇ ಹಾಗೆ ಹೇಳ್ತದೆ. ಆದ ಕಾರಣ ಇದು ಮೊದಲ ಕಾನೂನು, ಮೊದಲ ಕೋರ್ಟು ಎಲ್ಲವೂ ದೇವಾಲಯ, ಶ್ರದ್ಧಾ ಕೇಂದ್ರ, ಮಹಾಲಿಂಗೇಶ್ವರನ ಸನ್ನಿಧಿ. ಆಮೇಲೆ ಬಾಕಿ ನ್ಯಾಯಾಧೀಶರು, ಕೋರ್ಟು. ಆಮೇಲೆ ಅದು ನ್ಯಾಯಾಧೀಶರೇ ಹೇಳ್ತಾರೆ, ಏನಿದ್ರು ನೀವು ದೇವಸ್ಥಾನದ ಸನ್ನಿಧಿಯಲ್ಲಿ ಮುಗಿಸಿಕೊಳ್ಳುತ್ತಿದ್ರೆ ಅದಕ್ಕಿಂತ ದೊಡ್ಡ ಕೋರ್ಟು ಯಾವುದೂ ಇಲ್ಲ ಅಂತ. ಆದ ಕಾರಣ ಆ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇಂಥ ತಪ್ಪು ಮಾಡಿದವರು ಮುಂದೆ ಯಾವುದೇ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ, ಯಾರು ತಪ್ಪು ಮಾಡಿದ್ದಾನೋ ಅವನ ಮೇಲೆ ಸಂಪೂರ್ಣ ವೆಚ್ಚ ಖರ್ಚು ತಗಲಿಸಿ ಮಹಾಲಿಂಗೇಶ್ವರ ತೃಪ್ತಿ ಆಗುವ ಹಾಗೆ ಅವನಲ್ಲಿ ಇದು ಪರಿಹಾರ ಮಾಡಿಸಬೇಕು. ಇದು ನಮ್ಮೆಲ್ಲರ ಭಕ್ತರ ಒಂದು ಸಲಹೆ. ಯಾಕೆಂದ್ರೆ ಆ ಪವಿತ್ರ ಕ್ಷೇತ್ರ ಮಹಾಲಿಂಗೇಶ್ವರ ದೇವಸ್ಥಾನದ ಒಳಗೆ ಈಗೆಲ್ಲ, ಅಥವಾ ಹೊರಗೆ, ಅದು ಒಳಗೆ ಹೊರಗೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೂ ತಪ್ಪು ಆಗಿದೆ. ಒಂದು ಅರ್ಚಕರ ಮೇಲೆ ಕೈ ಹಾಕಿ ರಕ್ತ ಭೂಮಿಗೆ ಬೀಳುವಷ್ಟು ತಪ್ಪು ಮಾಡಿದ್ದಾರೆ. ಅಂತ ತಪ್ಪು ಮಾಡಿ ಆ ಪುಣ್ಯ ಕ್ಷೇತ್ರಕ್ಕೆ, ಮಹಾಲಿಂಗೇಶ್ವರನ ಸತ್ಯಕಾರಣಿಕ ವಿಶ್ವಾಸದ ಕ್ಷೇತ್ರಕ್ಕೆ ಹೆಸರು ಹಾಳು ಮಾಡಲು ನೋಡಿದಂತ ಆ ವ್ಯಕ್ತಿಗಳನ್ನು ನಾವು ಸಹಿಸುವುದಿಲ್ಲ. ನಮಗೆ ಬಹಳ ದುಃಖ ಆಗ್ತದೆ. ನಾವು ಆದ ಕಾರಣ ಮಹಾಲಿಂಗೇಶ್ವರನಲ್ಲೇ ಪ್ರಾರ್ಥಿಸುವುದು, ಮಹಾಲಿಂಗೇಶ್ವರ ನೀನೇ ಸರಿಯಾದ ತೀರ್ಪು ಕೊಡಬೇಕು ಅಂತ. ಹಾಗೂ ಸಮಿತಿ ಅವರಲ್ಲೂ, ಕ್ಷೇತ್ರದ ಶಾಸಕರಲ್ಲೂ ನಾವು ಕೈ ಮುಗಿದು ಬೇಡುವುದು, ಮುಂದೆ ಸರಿಯಾದ ಅಷ್ಟಮಂಗಳದಲ್ಲಿ ಕೇಳಿ ಏನೆಲ್ಲ ತೀರ್ಪು ಅಷ್ಟಮಂಗಳದಲ್ಲಿ ಹೇಳ್ತಾರೋ ಆ ತೀರ್ಪನ್ನು ಯಾರು ಅರ್ಚಕರ ಮೇಲೆ ಕೈ ಹಾಕಿದ್ದಾರೋ ಅವರಲ್ಲಿ ಸಂಪೂರ್ಣ ಪರಿಹಾರ ಮಾಡಿಸಬೇಕು. ಮಾಡಿಸಿ ಮಹಾಲಿಂಗೇಶ್ವರ ತೃಪ್ತಿಪಡಿಸುವಲ್ಲಿವರೆಗೆ ಆ ತಪ್ಪು ಮಾಡಿದವನಲ್ಲಿ ಪರಿಹಾರ ಮಾಡಿಸಬೇಕು ಅಂತ ಕೈ ಮುಗಿದು ನಾನೊಬ್ಬ ಮಹಾಲಿಂಗೇಶ್ವರನ ಭಕ್ತನಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಹಾಗೂ ಉಳ್ಳಾಲ್ತಿ ದಂಡನಾಯಕ ಉಳ್ಳಾಲ್ತಿಯಪ್ಪೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮಹಾಲಿಂಗೇಶ್ವರ ಒಳ್ಳೇದು ಮಾಡಲಿ.